ಸರ್ಕಾರ ಏನೋ ಶಕ್ತಿ ಸ್ಕೀಮನ್ನು ಜಾರಿ ಮಾಡ್ತು, ಆದರೆ ಬಸ್ಗಳನ್ನು ಜಾಸ್ತಿ ಮಾಡಲಿಲ್ಲ. ಹಾಗಾಗಿ ಮಹಿಳೆಯರು ಉಚಿತ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದರು. ಆ ಬಸ್ಗಳು ರಶ್ ಆದವು. ಸ್ಕೂಲ್ ಕಾಲೇಜ್ ಹೋಗುವಂಥ ಮಕ್ಕಳಿಗೆ ಬಸ್ಗಳ ಸಮಸ್ಯೆ ಶುರುವಾಯಿತು. ಉಡುಪಿ ಭಾಗದಲ್ಲಿ ಈ ರೀತಿ ಸಮಸ್ಯೆ ಶುರುವಾಗಿದ್ದಕ್ಕೆ ಶಾಲಾ ಕಾಲೇಜು ಆರಂಭದ ದಿನಗಳಲ್ಲಿ ನಮಗೆಷ್ಟು ತೊಂದರೆ ಆಗ್ತಾ ಇದೆ ಅಂತ ಒಬ್ಬಳು ಹೆಣ್ಮಗಳು ಬೈಂದೂರು ಶಾಸಕರ ಎದುರಲ್ಲೇ ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂಥ ವಿಡಿಯೋ ಈಗ ವೈರಲ್ ಆಗಿದೆ. KSRTC ಅಧಿಕಾರಿಗಳನ್ನು ಶಾಲೆಯ ಹೆಣ್ಮಗಳು ತರಾಟೆಗೆ ತೆಗೆದುಕೊಂಡಿದ್ದಾಳೆ. ನಮ್ಮನ್ನು 10ವರೆಗೆ ಹೋದರೆ ಕಾಲೇಜಿಗೆ ಸೇರಿಸಲ್ಲ, ಶಾಲೆಗೆ ಸೇರಿಸಲ್ಲ, ಬಸ್ ಮಾತ್ರ ಒಂದೇ ಇದೆ, ಆ ಬಸ್ಸು ಸೋರ್ತಾ ಇದೆ, ಛತ್ರಿ ಹಿಡ್ಕೊಂಡು ಬಸ್ಸಲ್ಲಿ ಹೋಗ್ಬೇಕಾ ನಾವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನಮ್ಗೆ ಯಾರಿಗೂ ಫ್ರೀ ಬಸ್ ಬೇಕಾಗಿಲ್ಲ. ನಾವು 1 ವರ್ಷದ ಹಿಂದೆ ಬಸ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಫ್ರೀ ಬಸ್ ಬೇಕಾಗಿಲ್ಲ, ನಮಗೆ ಬಸ್ಸನ್ನು ಕರೆಕ್ಟಾಗಿ ಕೊಡಿ ಅಂತ ಅಲ್ಲಿರುವ ಎಲ್ಲ ಹೆಣ್ಮಕ್ಳ ಹತ್ರ ಅವಳು ಧ್ವನಿಗೂಡಿಸುವಂತೆ ಮಾತಾಡ್ತಾಳೆ. ಸೊ ಕೇಳ್ತಾಳೆ ಆ ಹೆಣ್ಮಗಳು, ನಿಮಗೆಲ್ಲ ಫ್ರೀ ಬಸ್ ಬೇಕಾ ಅಂತ. ಆ ಹೆಣ್ಮಕ್ಳೆಲ್ಲ ಬೇಡ ಅಂತ ಹೇಳ್ತಾರೆ, ನಮಗೆ ಬಸ್ಸನ್ನು ಕರೆಕ್ಟಾಗಿ ಕೊಡಿ ಅಂತ. ದೇಶದಲ್ಲಿ, ರಾಜ್ಯದಲ್ಲಿ ಜನ ಕೇಳೋದು ಉಚಿತವಾಗಿ ಕೊಡಬೇಡಿ, ಆದರೆ ಕರೆಕ್ಟಾಗಿ ಕೊಡಿ. ಕರೆಂಟನ್ನಾಗಲಿ, ಬಸ್ಸನ್ನಾಗಲಿ, ನೀರನ್ನಾಗಲಿ ನಮಗೆ ಉಚಿತ ಕೊಡಬೇಡಿ, ದುಡ್ಡಿಸ್ಕೊಳ್ಳಿ, ಆದರೆ ಅದನ್ನು ಕರೆಕ್ಟಾಗಿ ಕೊಡಿ ಅಂತ ಸರ್ಕಾರಗಳು ಉಚಿತ ಘೋಷಣೆ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ಸೌಕರ್ಯಗಳನ್ನು ಮಾಡಿಕೊಡ್ಲಿಲ್ಲ ಅಂದರೆ ರಾಜ್ಯಾದ್ಯಂತ ಉಚಿತ ಬಸ್ಗಳು ಮಹಿಳೆಯರಿಗಿದೆ, ಆದರೆ ಬಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ ಅಂದರೆ ಇಲ್ಲ. ವೀಕೆಂಡ್ಗಳಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಜನ ತುಂಬೋದು ನೋಡಿದರೆ ಬಹಳಷ್ಟು ಅನಾಹುತಗಳಾಗ್ತಾ ಇದೆ. ಇದರಿಂದ ಎಮ್ಮೆ ಚರ್ಮದ ಸರ್ಕಾರಗಳು ಮೈಚಳಿ ಬಿಟ್ಟು ಕೆಲಸ ಮಾಡೋದಿಲ್ಲ, ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳೋದಿಲ್ಲ, ಸುಮ್ಮನೆ ಗ್ಯಾರಂಟಿ ಕೊಟ್ಟು ಜನರು ಪ್ರಾಣ ಹಿಡ್ತಾವಷ್ಟೇ. ನಾನು ಹೆಣ್ಣು, ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು. ಆದ್ರೆ ನಾವು ಮೊದಲು ಪಿಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡವೇ ಬೇಡ. ಬೇಗ ಯಾರಿಗಾದ್ರೂ ಹೆಣ್ಮಕ್ಳು ಫ್ರೀ ಬಸ್ ಫೆಸಿಲಿಟಿ ಬೇಕಾ? ಬೇಡ 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 ಸರ್. ನಾವು ಹೇಳ್ತೇವೆ ನಮಗೆ ಬೇಡ. ನಮಗೆ ವಿದ್ಯೆ ಬೇಕು ಸರ್, ನಮಗೆ ವಿದ್ಯೆ ಬೇಕು. ನಾವು ಕಾಲೇಜಿಗೆ 10ವರೆಗೆ ಹೋದ್ರೆ ನಮ್ಮನ್ನು ಸೇರಿಸುವುದಿಲ್ಲ. ಗೇಟ್